ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಭೀಮನಿಗೂ ದುರ್ಯೋಧನನಿಗೂ ಗದಾಯುದ್ಧದ ಸನ್ನಿವೇಶ. 18ನೆಯ ದಿನದ ಈ ಗದಾಯುದ್ಧ ಕುರುಕ್ಷೇತ್ರ ಯುದ್ಧವನ್ನ ಸಮಾಪ್ತಿ ಮಾಡುತ್ತೆ. ಹಾಗೆ ಕುರುಕುಲದ ಕೊನೆಯ ಕುಡಿಯಾದಂತಹ, ಕೌರವರ ಕೊನೆಯ ಕುಡಿಯಾದಂತಹ ದುರ್ಯೋಧನನ ಅಂತ್ಯ ಆಗತ್ತೆ. ಇಬ್ಬರಿಗೂ ಯುದ್ಧ ಪ್ರಾರಂಭ. ದುರ್ಯೋಧನ ಬಹಳವಾಗಿ ದಣಿದಿದ್ದಾನೆ. ಆ ದಣಿದ ಸ್ಥಿತಿಯಲ್ಲೂ ಅಸಾಧ್ಯ ಬಲಾಢ್ಯನಾಗಿ ಆ ಬಲು ಭಾರವಾದಂತಹ ತನ್ನ ಗದೆಯನ್ನ ಬಹಳ ಸಲೀಲವಾಗಿ ಎತ್ತಿ ಭೀಮನ ತಲೆಯ ಮೇಲೆ ಬೀಸ್ತಾನೆ. ಭೀಮ ಬಹಳ ಚೆನ್ನಾಗರ್ತಿದ್ದ, ಇವನು ಗದೆಯನ್ನ ಎತ್ತಿ ನನ್ನ ತಲೆಯೆಡೆಗೆ ಬೀಸ್ತಾನೆ ಅಂತ. ಆಗ ಅವನ ಮೇಲಿಂದ ಹಾರಿ ತನ್ನ ಗದೆಯನ್ನ ದುರ್ಯೋಧನನ ಮೇಲೆ ಬೀಸ್ತಾನೆ. ಆ ಬೀಸಿದ ಗದೆ ದುರ್ಯೋಧನನ ಬೆನ್ನಿಗೆ ಬಲವಾಗಿ ಅಪ್ಪಳಿಸುತ್ತೆ. ಮೊದಲ ಏಟಿಗೆ ದುರ್ಯೋಧನ ಕೆಳಕ್ಕೆ ಬೀಳ್ತಾನೆ. ಜನರೆಲ್ಲ ಓಹೋ ಅಂತ ಕಿರಿಸ್ತಾ ಇದ್ದಾರೆ. ಬಿದ್ದವನು ಒಂದು ಕ್ಷಣವೂ ತಡ ಮಾಡದೆ ಗೊಂಬೆಯಂತೆ ಜಿಗಿದೆದ್ದ. ಮತ್ತೆ ಎದ್ದ ದುರ್ಯೋಧನ ಗದೆಯನ್ನ ಎತ್ತಿ ಭೀಮನ ಸುತ್ತ ಅಪ್ರದಕ್ಷಿಣವಾಗಿ ಬೀಸಿ ಗುರಿ ಇಡ್ತಾನೆ. ಈ ಅನಿರೀಕ್ಷಿತವಾದಂತಹ ಬೀಸನ್ನ ಭೀಮ ಮತ್ತೆ ತಡಿತಾನೆ ತನ್ನ ಗದಾದಂಡದಿಂದ. ಅವನು ಆ ಕಡೆಯಿಂದ ಗದೆಯನ್ನ ಬೀಸಿ ಬಂದಾಗ ತನ್ನ ಗದೆಯಿಂದ ಒತ್ತಿ ನಿಲ್ತಾನೆ. ಇಬ್ಬರು ಬಲಾಬಲದಲ್ಲಿ ಸಮಾನರು. ಭೀಮ ದುರ್ಯೋಧನ ಇಬ್ಬರು ಗದೆಯನ್ನ ತಳ್ಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಹುಕಾಲ ಯಾರ ಗದೆಯೂ ಹಿಂದೆ ಸರಿತಾ ಇಲ್ಲ. ನಿಂತಿರುವ ನೆಲದಿಂದ ಒಂದಿಂಚು ಕೂಡ ಇಬ್ಬರು ಅಲುಗಾಡ್ತಾ ಇಲ್ಲ. ಇಬ್ಬರ ತೋಳುಗಳ ಮಾಂಸ ಕಂಡ ಕುಣಿತಾ ಇದ್ದಾವೆ. ಇಬ್ಬರು ಮೇಲಿನ ವಸ್ತ್ರವನ್ನ ಹಾಕಿಲ್ಲ. ತೋಳು ಬಳದ ಮಾಂಸ ಕುಣಿತಾ ಇದೆ. ಸರಕ್ಕನೆ ದುರ್ಯೋಧನ ಗದೆಯನ್ನ ಹಿಂದೆ ಸರಿಸ್ಬಿಟ್ಟ. ಗದೆಯ ಅಗ್ರದಿಂದ, ಅಂದರೆ ಗದೆಯ ಮುಂಭಾಗ ಇರುವ ಚೂಪಾದ ಆ ಒಂದರಿಂದ ಭೀಮನ ಎದೆಗೆ ತಿವಿಲಿಕ್ಕೆ ಹೋದ. ಆದ್ರೆ ಭೀಮ ಆ ಗದಾಗ್ರದ ಮೇಲೆಯೇ ತನ್ನ ಗದೆಯನ್ನ ಬೀಸ್ತ. ಸಿಡಿಲಿನ ಕಣಗಳು ಭೂಮಿಗೆ ಅಪ್ಪಳಿಸಿದಾಗ ಬೆಂಕಿ ಹುರಿಯುವಂತೆ ಆ ಗದೆಯಿಂದ ಜ್ವಾಲೆ ಉಕ್ಕಿತು. ಹೀಗೆ ಸ್ವಲ್ಪ ಕಾಲ ಮುಂದುವರಿಸ್ತಾ ಇದ್ದಾರೆ. ಯಾರೂ ಕೈ ಮೇಲಾಗ್ಲಿಲ್ಲ, ಕೈ ಕೆಳಗಾಗ್ಲಿಲ್ಲ. ಸಮವೆಂಬಂತೆ ಸುತ್ತುತ್ತಾ ಗರ್ಜಿಸ್ತಾ ಗದೆಯಿಂದ ಗದೆ ಬಡಿತಾ ಶತ್ರುವಿನ ಮೈ ಕೈಗಳನ್ನ ನುಗ್ಗು ನೂರಾಗಿಸಲು ಹೆಣಗಾಡ್ತಾ ಇದ್ದಾರೆ. ಆಯಕಟ್ಟಿನ ಜಾಗವನ್ನ ಬಿಡ್ತಾ ಕೆಲವೊಮ್ಮೆ ಆ ಕಡೆ ಈ ಕಡೆ ಯುದ್ಧರಂಗದ ಎಲ್ಲ ಪ್ರದೇಶವನ್ನ ಆಕ್ರಮಿಸ್ತಾ ಯುದ್ಧ ಮಾಡ್ತಾ ಇದ್ದಾರೆ. ಸುಮ್ಮನೆ ಗದೆ ಹಿಡಿದು ಬೆದರಿಸುವವರಂತೆ ಒಬ್ಬರು ಸುತ್ತಿ ಬರ್ತಾ ಇದ್ದಾರೆ. ಜನ ಉಸಿರನ್ನ ಹಿಡ್ಕೊಂಡು ನೋಡ್ತಾ ಇದ್ದಾರೆ, ಯಾರು ಗೆಲ್ಬಹುದು ಅಂತ. ಕೆಲವೊಮ್ಮೆ ದುರ್ಯೋಧನನಿಗೆ ಜಯವಾಗುತ್ತೇನೋ ಅಂತ, ಇನ್ನೂ ಕೆಲವೊಮ್ಮೆ ಭೀಮನಿಗೆ. ದಿಢೀರನೆ ಒಬ್ಬನ ಮೇಲೆ ಒಬ್ಬ ಗದೆ ಬೀಸ್ಲಿಕ್ಕೆ ಯತ್ನಿಸ್ತಾ ಇದ್ದಾನೆ. ಆದ್ರೆ ಮತ್ತೊಬ್ಬ ತಪ್ಪಿಸ್ಕೊಂಡು ಮತ್ತೆ ಗದೆ ಬೀಸ್ತಾ ಇದ್ದಾನೆ. ಇಬ್ಬರು ಪಟ್ಟನ್ನ ಬಿಡ್ತಾ ಇಲ್ಲ. ಬೆಕ್ಕುಗಳು ಜಗಳ ಮಾಡೋ ರೀತಿ ಆಗಾಗ ಶಾಂತ ಆಗ್ತಾ ಇದ್ದಾರೆ, ಆಗಾಗ ಗರ್ಜಿಸ್ತಾ ಇದ್ದಾರೆ, ಹೊಡಿಲಿಕ್ಕೆ ಯತ್ನಿಸ್ತಾ ಇದ್ದಾರೆ. ನೋಡ್ಲಿಕ್ಕೆ ರಂಜಕವಾಗಿದೆ. ನಡುವೆ ಭೀಮನಿಗೆ ಭುಜಗಳ ಮೇಲೆ, ಎದೆಯ ಮೇಲೆ ಏಟ್ ಬೀಳ್ತಾ ಇದೆ. ದುರ್ಯೋಧನ ಹೊಡಿತಾ ಇದ್ರೆ ದುರ್ಯೋಧನನಿಗೆ ತಲೆ ಮೇಲೆ ಒಮ್ಮೆ ಬಲವಾದ ಏಟು ಬೀಳುತ್ತೆ. ಆದ್ರೆ ಧೃತಿಗೆಡದ ದುರ್ಯೋಧನ ಹೋರಾಡ್ತಾ ಇದ್ದಾನೆ. ಮತ್ಸ್ಯೋದ್ಗತಿ, ವಿಲಂಘನ, ವಿವಳಿತಾಂಗ, ವರಾಹಮತ,
ಪಾರಿಷ್ಟವ, ಗದಾಪರಿರಂಭ, ವಿಕ್ಷೇಪ, ಲಹರಿ, ಉದಂಚ, ನವವಿದ್ರವಣ, ಲಘುವಿನ್ಯಸ್ತ, ಈ ರೀತಿ ಮೊದಲಾದ ಗದಾಪ್ರಹಾರದ ನಾನಾ ಗತಿಯನ್ನ ಸಮರ್ಥವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಂದು ಯುದ್ಧಕ್ಕೂ ಅದರದೇ ಆದಂತಹ ನೀತಿ ನಿಯಮ ಅಂತ ಇರುತ್ತೆ. ಯಾವ ರೀತಿ ನಾವು ಶರಪ್ರಯೋಗ ಮಾಡಬೇಕಾದ್ರೆ, ಬಿಲ್ಲು ಬಾಣವನ್ನ ಬಿಡಬೇಕಾದ್ರೆ ಅದರಲ್ಲಿ ಕೆಲವೊಂದಷ್ಟು ಆಯುಧಗಳನ್ನು ಉಪಯೋಗ ಮಾಡ್ತೀವಿ, ಕೆಲವೊಂದಷ್ಟು ವಿಶೇಷವಾದಂತಹ ಬಾಣ, ವರುಣ, ಇಂದ್ರ, ಅಗ್ನಿ, ವಾಯು, ಈ ರೀತಿ ಬಾಣವನ್ನ ಉಪಯೋಗ ಮಾಡೋ ಹಾಗೆ ಗದಾಯುದ್ಧದಲ್ಲೂ ಕೂಡ ಕೆಲವೊಂದಷ್ಟು ವಿಶೇಷವಾದಂತಹ ಗದಾಯುದ್ಧ ನೀತಿ, ಅದು ಗದಾ ಯುದ್ಧದಲ್ಲಿ ಮಾತ್ರ ಉಪಯೋಗ ಮಾಡ್ತಕ್ಕಂಥದ್ದು. ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ಮತ್ಸ್ಯೋಗತಿ ಅಂದ್ರೆ ಯಾವ ರೀತಿ ಮೀನು ನೀರಿನಲ್ಲಿ ಈಜಾಡ್ತಾ ಚಂಗನೆ ಆರುತ್ತೋ ಆ ರೀತಿ ಗದೆಯನ್ನ ಪ್ರಯೋಗಿಸೋದು. ವಿಲಂಘನ ಅಂದ್ರೆ ಎದುರಾಳಿಯನ್ನ ಹಿಂದಕ್ಕೆ ಸರಿಸ್ತಕ್ಕಂಥದ್ದು. ವಿವಳಿತಾಂಗ, ವಿಚಿತ್ರವಾಗಿ ಗದಾ ಪ್ರಯೋಗ. ನವವಿದ್ರವಣ ಅಂದ್ರೆ 9 ರೀತಿಯಲ್ಲೂ ಅದನ್ನ ಪ್ರಯೋಗ ಮಾಡ್ತಕ್ಕಂಥದ್ದು. ಲಘುವಿನ್ಯಸ್ತ, ಉದಂಚ, ಲಹರಿ, ಈ ರೀತಿಯಾಗಿ ವಿಶೇಷವಾದಂತಹ ಗದಾಯುದ್ಧದ ಎಲ್ಲ ಪಟ್ಟುಗಳನ್ನ ಹಾಕ್ತಾ ಇದ್ದಾರೆ. ಇಬ್ಬರಿಗೂ ಮೈ ಕೈಗಳಲ್ಲಿ ಸಾಕಷ್ಟು ಗಾಯ ಆಗೋಯ್ತು. ದುರ್ಯೋಧನ ಮೊದಲೇ ರಕ್ತ ಸಿಕ್ತ ಮೈಯಿಂದ ಗಾಯಗೊಂಡಿದ್ದ. ಈಗ ಅದೇ ಜಾಗದಲ್ಲಲ್ಲದೆ ಬೇರೆ ಜಾಗಗಳಿಂದಲೂ ರಕ್ತ ಸೋರ್ತಾ ಇದೆ, ಸುರಿತಾ ಇದೆ. ಭೀಮನಿಗೆ ಮಾತ್ರ ಜಜ್ಜಿದ ಗಾಯ ಪುಷ್ಕಲವಾಗಿದೆ, ಆದ್ರೆ ತನ್ನ ಮೈಯಿಂದ ರಕ್ತ ಬರ್ತಾ ಇದೆ ಅನ್ನೋದು ಕೂಡ ವೀರರಿಗೆ ಅರಿವೇ ಇಲ್ಲ. ಸುಳುಗಾಳಿಯಂತೆ ಸುತ್ತುತ್ತ ಗದಾದಂಡದ ಗಾಳಿಯಿಂದಲೇ ದುರ್ಯೋಧನನ ಎತ್ತಿ ಬಿಸಾಡ್ಬೇಕು ಅಂತ ಭೀಮ ಯತ್ನಿಸ್ತಾ ಇದ್ದಾನೆ. ಆ ದಂಡದ ಗಾಳಿ ಎದುರುಗಡೆ ಇರ್ತಕ್ಕಂಥ ಮನುಷ್ಯನ ಕಿವಿಯನ್ನ ಕಿವಿಡು ಮಾಡಿಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಆ ಗದೆಯನ್ನ ಗಾಳಿಯಲ್ಲಿ ಜೋರಾಗಿ ಬೀಸಿದಾಗ ಅದರಿಂದ ಬರ್ತಕ್ಕಂಥ ಕಂಪನ ಕಿವುಡುತನವನ್ನ ಉಂಟು ಮಾಡುತ್ತೆ. ಅದನ್ನೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾನೆ. ಆದ್ರೆ ದುರ್ಯೋಧನ ಇದಾವುದಕ್ಕೂ ಬಗ್ಗಲಿಲ್ಲ. ನಯವಂಚಕನ ಸಮಯ ಸಾಧಕತೆಯ ಎಣಿಕೆ, ಸೂಕ್ಷ್ಮಗತಿ ಪ್ರದರ್ಶನವಿತ್ತು. ನಾಜೂಕಾದ ಗದಾಪ್ರಯೋಗ, ಭೀಮನ ಯುದ್ಧ ಗತಿಯಲ್ಲಿ ಬಲ ಪ್ರದರ್ಶನ, ಆರ್ಭಟ, ಶತ್ರುವಿಗೆ ಹೇಗೂ ನಿರೀಕ್ಷೆಗೆ ಸಿಗದ ಧೂರ್ತತನ. ಹೀಗೆ ಅವನು ಹೋರಾಡ್ತಾ ಇದ್ರೆ ದುರ್ಯೋಧನ ಮಾತ್ರ ಬಹಳ ಜಾಗರೂಕತೆಯಿಂದ ಯುದ್ಧ ಮಾಡ್ತಾ ಇದ್ದಾನೆ. ದುರ್ಯೋಧನನ ಗದೆ ಈಗ ಭೀಮನ ಎದೆಯನ್ನ ತಿವಿತು, ಕವಚವನ್ನೇ ಹರಿದಾಕ್ಬಿಡ್ತು. ಭೀಮ ಅಂಗಲಾಗಿ ಮಲಗಿ ನೆಲಕ್ಕಚ್ಚಿದ. ಆಗ ದುರ್ಯೋಧನ ಆಕಾಶಕ್ಕೆ ನೆಗೆದು ಭೀಮನನ್ನ ಒಂದೇ ಏಟಿಗೆ ಕೊಲ್ಲಬೇಕು ಅಂತ ಮೇಲಿಂದ ಗದೆಯನ್ನು ಇಳಿಸ್ತಾ ಇದ್ದಾನೆ. ಅದೆಂತಹ ವೇಗ, ಎಂತಹ ವಾತ, ಎಂತಹ ಶಕ್ತಿ, ಎಂತಹ ಗುರಿ! ಆ ಗದೆ ಭೀಮನತ್ತ ಬರುವಷ್ಟರಲ್ಲಿ ಭೀಮ ಮಿಂಚಿನಂತೆ ಮೇಲೆದ್ದು ಬಿಟ್ಟ, ತಪ್ಪಿಸ್ಕೊಂಡು ಈ ಕಡೆ ತಿರುಗುವಷ್ಟರಲ್ಲಿ ಭೀಮ ತನ್ನ ಗದೆಯನ್ನ ಎತ್ತಿ ಅವನ ಕಪೋಲಕ್ಕೆ ಬಲವಾಗಿ ಅಪ್ಪಳಿಸ್ಬಿಡ್ತಾನೆ. ದುರ್ಯೋಧನನ ಕೆನ್ನೆಗೆ ಹೊಡಿತಾನೆ. ಆ ಗದೆಯ ಪ್ರಭಾವದಿಂದ ಕುರುರಾಯನ ದವಡೆಯ ಹಲ್ಲುಗಳು ಉದುರಿ ಬಾಯಿಂದ ರಕ್ತ ಸುರಿತಾ ಇದೆ. ದುರ್ಯೋಧನ ಅದನ್ನ ಲೆಕ್ಕಿಸ್ಲಿಲ್ಲ. ಎಡಗೈಯಿಂದ ರಕ್ತವನ್ನ ಒರೆಸ್ಕೊಂಡ, ಗಚ್ಚದ, ಬಾಯನ್ನ ಕಚ್ಚಿದ, ಮತ್ತೆ ಗದೆಯನ್ನ ಬೀಸ್ತ. ಆದ್ರೆ ಗುರಿ ತಪ್ಪಿ ಅವನೇ ಕೆಳಗೆ ಬಿದ್ದ. ಮತ್ತೆ ಮೇಲೆದ್ದ, ಗದೆಯನ್ನ ಹಿಡಿದು ಸೊಂಟ ಬಗ್ಗಿ ಸುತ್ತುತ್ತಾ ಒಂದು ಆಯವನ್ನ ನೋಡಿ ಭೀಮನಿಗೆ ಬೆನ್ನಿನ ಮೇಲೆ ಬಲವಾಗಿ ಬರುವಂತೆ ಏಟನ್ನ ಕೊಡ್ತಾನೆ. ಭೀಮ ಮತ್ತೆ ಕೆಳಗಡೆ ಬೀಳ್ತಾನೆ. ಈ ದೃಶ್ಯವನ್ನ ನೋಡಿದಂತಹ ಸಾತ್ಯಕಿ ಮೇಲೆದ್ದು ಕೃಷ್ಣನ ಮುಖವನ್ನ ನೋಡಿದ. ಅರ್ಜುನನಿಗೆ ಆತಂಕವಾಯಿತು, ಧರ್ಮಜನಿಗೆ ಭಯವಾಯಿತು. ದುರ್ಯೋಧನ ಮೀಸೆ ತಿರುವುತ್ತಾ ಬಲಭದ್ರನ ಮುಖವನ್ನ ನೋಡ್ತಾ ಇದ್ದಾನೆ, ತನ್ನ ಗುರುವಾದಂತಹ ಬಲರಾಮನನ್ನ. ಗುರುಗಳೇ, ನಿಮ್ಮ ಶಿಷ್ಯನ ಆರ್ಭಟ ನೋಡಿರಿ ಎನ್ನುವ ರೀತಿ.
ಕೆಳಗೆ ಬಿದ್ದ ಭೀಮ ಭಯಂಕರವಾಗಿ ಗರ್ಜಿಸ್ತಾ, ಎಲವೋ ಪಾಪಿ, ಈಗ ಯಮನೂ ನಿನ್ನನ್ನು ಕಾಪಾಡಲಾರ ಅಂತ ಗದೆಯನ್ನ ದುರ್ಯೋಧನನ ಮೇಲೆ ಬೀಸ್ತಾನೆ. ಅದು ಅವನ ಗದೆಯನ್ನ ಕಿತ್ತು ದೂರಕ್ಕೆ ಎಸೆದು ಬಿಡುತ್ತೆ. ಗದೆಯನ್ನು ಅವನು ಮೇಲೆತ್ತುವ ತನಕ ಭೀಮ ಕಾಯ್ದು ನಿಂತ್ಕೊಳ್ತಾನೆ. ಶ್ರೀಕೃಷ್ಣ, ನೀನು ಗದಾಧರನೆಂದು ಪ್ರಸಿದ್ಧಿ ಹೊಂದಿದ್ದೀಯ. ಈ ಇಬ್ಬರ ನಿಜ ಬಲಾಬಲಗಳೇನು ಅಂತ ಅರ್ಜುನ ಪ್ರಶ್ನಿಸ್ತಾ ಇದ್ದಾನೆ ಕೃಷ್ಣನನ್ನ. ನೋಡು, ಇವರು ನೋಡ್ತಾ ಇದೆಯಲ್ಲ, ಏನನ್ಸುತ್ತೆ ಕೃಷ್ಣ? ಆಗ ಹೇಳ್ತಾ ಇದ್ದಾನೆ ಕೃಷ್ಣ, ಇಬ್ಬರ ಗುರುವು ಒಬ್ಬನೇ. ಅವನು ದ್ರೋಣನಂತಲ್ಲ. ಗದಾಯುದ್ಧದ ಸಕಲ ರಹಸ್ಯವನ್ನ ಸಮನಾಗಿ ತನ್ನ ಇಬ್ಬರು ಶಿಷ್ಯಂದ್ರಿಗೆ ಹೇಳಿದ್ದಾನವನು. ಅವನು ಎಂದಿಗೂ ಮೋಸ ಮಾಡುವವನಲ್ಲ. ಭೀಮನ ಬಲಕ್ಕೆ ದುರ್ಯೋಧನ ಎಷ್ಟು ಸಮನಾಗಲಾರ. ಆದರೆ ದುರ್ಯೋಧನ ಬಲು ಯತ್ನಪರ, ಸೋತರು ತನ್ನ ಛಲವನ್ನ ಬಿಡದವನು. ನಿರಂತರ ಅಭ್ಯಾಸದಿಂದ ನಾಜೂಕಾಗಿ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಗುರುವಾದಂತಹ ಬಲರಾಮ ತನ್ನ ಇಬ್ಬರು ಶಿಷ್ಯಂದರಿಗೆ ಸಮವಾಗಿ ಕಲಿಸ್ಕೊಟ್ಟಿದ್ರಂತೆ ಎಲ್ಲ ವಿದ್ಯೆಗಳನ್ನ. ಯಾವ ಶಿಷ್ಯನಿಗೂ ಮೋಸ ಮಾಡಬಾರ್ದು ಅಂತ. ಆದ್ರೆ ಭೀಮ ದುರ್ಯೋಧನನಿಗಿಂತ ಒಂದು ಪಟ್ಟು ಹೆಚ್ಚೇ ಕಲ್ತಿದ್ದ. ದುರ್ಯೋಧನ ಅನ್ಯಾಯದಿಂದ ಯುದ್ಧ ಮಾಡಿದ್ರೆ ಭೀಮ ನ್ಯಾಯಸಮ್ಮತವಾಗಿ ಯುದ್ಧ ಮಾಡ್ತಾ ಇದ್ದ. ಇದೆಲ್ಲವನ್ನ ಅರ್ಜುನನಿಗೆ ತಿಳಿಸ್ತಾನೆ. ಅರ್ಜುನ ಹೇಳ್ತಾನ, ಆಗ ವಾ ಅಣ್ಣ ಭೀಮಸೇನ ಅಂತ ತನ್ನೆರಡೂ ತೊಡೆಗಳನ್ನ ಕೂತಲ್ಲೇ ಕುಣಿಸ್ತಾನೆ ಅರ್ಜುನ. ಭೀಮ ಅದನ್ನ ಗಮನಿಸ್ತಾನೆ. ಕಂಗಳಲ್ಲಿ ಮಿಂಚು ಹರಳಿಸುತ್ತೆ. ಕೆಳಗೆ ಬಿದ್ದ ಗದೆಯನ್ನ ದುರ್ಯೋಧನ ಎತ್ಕೊಂಡ. ಅರ್ಜುನ ತೊಡೆ ತೊಟ್ಟುತ್ತಾ ಕುಣಿಯೋದಕ್ಕೂ ಸರಿ ಹೋಯ್ತು. ದುರ್ಯೋಧನ ಕೂಡ ಅದನ್ನ ನೋಡ್ತಾನೆ. ಕೋಪ ಬರುತ್ತೆ ಅವನಿಗೆ ಅರ್ಜುನನ ಆ ಒಂದು ಸನ್ನೆಯನ್ನ ನೋಡಿ. ಮರುಕ್ಷಣದಲ್ಲಿ ಭೀಮನ ಸುತ್ತ ಬಳಸಿ ಗದೆಯನ್ನ ಬೀಸುತ್ತಾ ನಾಭಿಗೆ ತೋರಿ ಜಂಗೆಗೆ ಹೂಡ್ತಾನೆ. ಅಂದ್ರೆ ತೋರೋದೊಂದು, ಮಾಡೋದೊಂದು. ಹೊಕ್ಕಳಿನ ಭಾಗಕ್ಕೆ ಗದೆಯನ್ನ ಬೀಸೋ ರೀತಿ, ಆದ್ರೆ ಬೀಸಿದ್ದು ಮಾತ್ರ ಜಂಗೆಗೆ, ನಾಭಿಯಿಂದ ಕೆಳಗೆ. ಭೀಮ ನೆಗದಿದ್ರಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಭೀಮನ ಭುಜ ತಲೆಯನ್ನ ರಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥ ಸೀಸಕ ನುಚ್ಚಿ ನೂರಾಗಿಸುತ್ತೆ. ಆಗ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೋಡಿದೆಯ ಅರ್ಜುನ ತಂತ್ರವನ್ನ? ಅವನಿಗೆ ನನ್ನ ಮಾತು ಕೇಳಿಸಿರ್ಬೇಕು. ಹಾಗಾಗಿ ನಾನೇ ಮೊದಲು ಭೀಮನ ತೊಡೆ ಮುರಿತೀನಿ ಅಂತ ನಾಭಿಗೆ ಗುರಿಯನ್ನ ಇಟ್ಟು, ಜಂಗೆಗೆ ಅಂದ್ರೆ ಹೊಕ್ಕಳಿಗೆ ಗುರಿಯನ್ನ ಇಟ್ಟು ತೊಡೆಯ ಭಾಗಕ್ಕೆ ಹೊಡಿಲಿಕ್ಕೆ ಹೋದ. ಗುರಿ ತಪ್ಪೋಯ್ತು. ಭೀಮ ಇಂತಹ ಕೆಲಸವನ್ನ ಮಾಡಲಾರ. ಉಪಾಯವಾಗಿ ತೊಡೆ ಹೊಡೆದು ಸಾಯಿಸಿದರೆ ಮಾತ್ರ ದುರ್ಯೋಧನ ಸಾಯ್ತಾನೆ, ಇಲ್ಲವಾದರೆ ಏನು ಬೇಕಾದ್ರೂ ಆಗಬಹುದು. ಭೀಮನ ಕಂಗಳಲ್ಲಿ ಮಿಂಚಿದ ಮಿಂಚು ಸ್ಥಗಿತವಾಗಿ ನಿಂತು ರಾತ್ರಿಯಲ್ಲಿ ಹೊಳೆಯುವ ಸಿಂಹದ ಕಂಗಳಂತೆ ಬೆಳಗ್ತಾ ಇದೆ. ಮುಖದಲ್ಲಿ ಒಂದು ನಿರ್ಧಾರ ಕಾಣಿಸ್ತಾ ಇದೆ. ಭೀಮ ಭಯಂಕರವಾಗಿ ಗರ್ಜಿಸಿದ್ದಾನೆ. ಅವನ ಗರ್ಜನೆಗೆ ಕೂತ್ಕೊಂಡಿರ್ತಕ್ಕಂಥ ಎಲ್ಲರೂ ಚಲ್ಲಾಪಿಲ್ಲಿಯಾಗಿ ಭಯದಿಂದ ಬೈತಾ ಇದ್ರೆ, ದ್ರೌಪದಿ ಇಕೋ ನಿನ್ನ ಋಣ ತೀರಿಸ್ತಿದ್ದೇನೆ ಅಂತ ಹೇಳಿದವನೇ ಆಕಾಶಕ್ಕೆ ಗದೆಯೊಡನೆ ಜಿಗದ. ತನ್ನ ಸುತ್ತ ಒಂದು ಸುತ್ತನ್ನ ಬಳಸ್ತಾ ದುರ್ಯೋಧನನ ಮೇಲೆ ಬಲವಾಗಿ ಬೀಸ್ತಾನೆ. ದುರ್ಯೋಧನ ಎರಡೂ ತೊಡೆಗಳು ಒಂದೇ ಹೊಡೆತಕ್ಕೆ ಈಗ ಭೀಮನ ಗದಾದಂಡಕ್ಕೆ ಸಿಕ್ಕಿ ಜಜ್ಜಿ ಜಜ್ಜಿಯಾಗಿ ತೊಡೆಗಳ ಮೂಳೆಗಳು, ತೊಡೆಗಳ ನಡುವಿನ ಪುರುಷಾರ್ಥ ಭಾಗ ಕೂಡ ಬಿರಿದು ಮಾಂಸ ಹೊರಗೆ ಕಾಣುವಂತೆ ತೊಡೆ ನಜ್ಜೋಯ್ತು. ಮೂಳೆಗಳು ಪುಡಿ ಪುಡಿಯಾಯ್ತು. ರಕ್ತನಾಳಗಳು ಒಡೆದು ರಕ್ತ ಕಾರಂಜಿಯಂತೆ ಹೊರಗಡೆ ಹರಿತಾ ಇದೆ. ದುರ್ಯೋಧನ ಅದೇ ಕ್ಷಣದಲ್ಲಿ ಅಮ್ಮ
ಅಮ್ಮ ಅಂತ ತನ್ನ ಗದೆ ಎಸೆದು ಕೆಳಗೆ ಬಿದ್ದೋದ. ಅದೇ ಕ್ಷಣ ಸೂರ್ಯ ಪಶ್ಚಿಮದಲ್ಲಿ ಮುಳುಗಿಯೇ ಬಿಟ್ಟ. ಭೂಮಿ, ಆ ಯುದ್ಧ ಭೂಮಿ, ಆ ತಪೋಭೂಮಿ, ಅದೆಷ್ಟು ದಿನಗಳಿಂದ ಆ ಭೂತಾಯಿ ದಣಿದಿದ್ದಳೋ, ಬಾಯಾರಿದ್ದಳೋ ಎನ್ನುವಂತೆ ರಕ್ತವನ್ನೇ ನೀರನ್ನಾಗಿ ಮಾಡಿ ಭೂತಾಯಿಗೆ ರಾಶಿ ರಾಶಿ ಕುಡಿಸಿದ್ದಾರೆ. ಆ ಮಣ್ಣು ರಕ್ತದಿಂದ ಕೆಸರುಮಯವಾಗೋಗಿದೆ. ಕುರುವಂಶದ ಕೊನೆಯ ಕುಡಿ ಇಂದು ಮಣ್ಣಾಗಿದೆ. ಧೃತರಾಷ್ಟ್ರನದು ಅಂತ ಹೇಳಲಿಕ್ಕೆ ಏನು ಇಲ್ಲ. ದ್ವೈಪಾಯನ ತಪೋಭೂಮಿಯಲ್ಲಿ ದ್ವೈಪಾಯನರಿಂದಲೇ ಒಂದು ಕಾಲದಲ್ಲಿ ಬೆಳೆಸಲ್ಪಟ್ಟಿದ್ದು ಇವತ್ತು ಎಲ್ಲವೂ ನಾಶವಾಗೋಗಿದೆ. ಯಾವಾಗ ಭೀಮ ದುರ್ಯೋಧನನ ತೊಡೆಗೆ ಹೊಡೆದೋ ಅದೇ ಕ್ಷಣದಲ್ಲಿ ಬಲದೇವ ಕೂತಿದ್ದವನು ಎದ್ದ. ಅಧರ್ಮ, ನಾಭಿಯ ಕೆಳಗೆ ಹೊಡೆಯುವುದು ಗದಾಯುದ್ಧ ನಿಯಮವಲ್ಲ, ಭೀಮ ನಿಯಮವನ್ನ ಮೀರಿದ್ದಾನೆ. ಇಂತಹ ಅಧರ್ಮವನ್ನ ನಾನು ಕಂಡಿಲ್ಲ. ದುರ್ಯೋಧನ ಖಂಡಿತ ಸೋತಿಲ್ಲ. ಸೋತು ಬಿದ್ದವನು ನಿಂತ ಭೀಮ, ಬಿದ್ದರು ಎದ್ದು ಗೆದ್ದವನು ದುರ್ಯೋಧನ. ದುರ್ಯೋಧನನ ಸಮಪರಾಕ್ರಮಿ, ಅವನಿಗೆ ಈ ಭೀಮ ಸಮನಾಗಲಾರ. ನನ್ನಾಶ್ರಯಿಸಿ ವಿದ್ಯೆ ಕಲಿತ ಈ ದುರ್ಯೋಧನನನ್ನ ಭೀಮ ನನ್ನೆದುರೇ ಅವಮಾನ ಮಾಡಿದ್ದಾನೆ. ನನಗೇ ಅವಮಾನ ಮಾಡಿದಂತೆ ಎಲೋ ಭೀಮ, ಈಗ ನನ್ನನ್ನೆದುರಿಸುವಂತ ಬಲದೇವ ಎದ್ದವನೇ ತನ್ನ ನೇಗಿಲನ್ನ ಎತ್ತಿ ಭೀಮನನ್ನ ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಟ್ಟ. ಆದರೆ ಭೀಮನಿಗೆ ಕೊಂಚವೂ ಭಯವಾಗಲಿಲ್ಲ. ದುರುಗುಡುತ್ತ ಬಾ ಎನ್ನುವಂತೆ ಕಣ್ಣನ್ನು ಮಿಟುಕಿಸ್ತಾನೆ. ತುಟಿ ಎಂಚುಗಳಲ್ಲಿ ಭೀಮ ನಗೆಬೇಕ ತೃಪ್ತಿಯನ್ನು ಸೂಚಿಸುತ್ತಿದ್ದ. ಅದೇ ಕ್ಷಣ ದೇವತೆಗಳು ನಾನಾ ಬಣ್ಣದ ಹೂಗಳನ್ನ ಭೀಮನ ತಲೆ, ಭುಜ, ಎದೆ, ಮೊಣಕಾಲುಗಳ ಮೇಲೆ ಸುರಿತಾ ಇದ್ದಾರೆ. ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಆ ಪುಷ್ಪಾಭಿಷೇಕ ಭೀಮನ ಮೈ ಕೈಗಳಲ್ಲಾಗಿದ್ದಂತಹ ಗಾಯವನ್ನೆಲ್ಲ ಮಾಯ ಮಾಡ್ತು. ಅದಿತಿ ದೇವಿಯ ಉಪಚರಿಸುವಂತೆ ತೋರ್ತು. ಆಯಾಸ ಕಡಿಮೆ ಆಯ್ತು. ಇನ್ನು ಯುದ್ಧವಿಲ್ಲ ಎನ್ನುವ ಭಾವ ಆವರಿಸ್ತು. ಅದೇ ಪುಷ್ಪಗಳು ದುರ್ಯೋಧನನ ಸಾಯುತ್ತಿದ್ದ ಮೈ ಮೇಲೂ ಕೂಡ ಬೀಳ್ತು. ಅಲಧರನ ಮಾತುಗಳನ್ನ ಲೆಕ್ಕಿಸದೆ ಭೀಮ ಈಗ ಕೋಪ ಇಮ್ಮಡಿಸಿ ದುರ್ಯೋಧನನ ಕಡೆ ನೋಡಿ ಹೋಗಿ ಎಡಗಾಲಿನಿಂದ ಅವನ ತಲೆಯನ್ನ ಜಾಡಿಸಿ ಬಲವಾಗಿ ಒದಿತಾನೆ. ಅವನ ಜೀವಂತ ಹೆಣ ದಿಕ್ಕು ಬದಲಾಗಿ ಅವನು ಒದ್ದಿದ್ದರ ಪರಿಣಾಮ ಎಲ್ಲೋ ದೂರದಲ್ಲಿ ಹೋಗಿ ಬಿದ್ದೋಗುತ್ತೆ. ಅವನ ಬಾಯಿ, ಮೂಗು, ಕಣ್ಣುಗಳಿಂದ ರಕ್ತ ಹರಿಲಿಕ್ಕೆ ಪ್ರಾರಂಭ ಆಯಿತು. ಮೂಢ, ಪಾಪಿ, ಚಂಡಾಳ, ಧೂರ್ತ, ವಂಚಕ, ಕುಲಾಂಗರಕ, ನಾನು ಹೀಗೆ ಒರೆಯದೇ ಇದ್ದರೆ ಪುಷ್ಪವೃಷ್ಟಿಯಾಗಿದ್ದು ನಿನ್ನ ಮೇಲೆ ಅಂತ ಜನ ಅಪಾರ್ಥ ಮಾಡ್ಕೊಳ್ತಾ ಇದ್ರು. ದೇವತೆಗಳಿರಾ, ನಿಜ ತಾನೇ ಅಂತ ಆಕಾಶದ ಕಡೆಗೆ ನೋಡ್ತಾ ಇದ್ದಾನೆ. ಪುಷ್ಪವೃಷ್ಟಿ ನೀವು ಮಾಡಿದ್ದು ಈ ದುಷ್ಟನ ಸಲುವಾಗಿ ಅಲ್ಲ ತಾನೆ. ನಾನು ಯಾರ ಶಹಬಾಸಿಗೂ ಶತ್ರು ಸಂಹಾರವನ್ನ ಮಾಡಲಿಲ್ಲ, ನನ್ನ ಪ್ರತಿಜ್ಞೆಯನ್ನ ತೀರಿಸಿಕೊಳ್ಳೋದಿಕ್ಕೆ. ಆಗ ಧರ್ಮಜ, ಅಣ್ಣನಾದ ಧರ್ಮಜ ಎದ್ದವನು, ಭೀಮಾ ಇದು ಎರಡನೆಯ ಧರ್ಮ, ಹಾಗೆ ಒದೆಯಬಾರದಿತ್ತು. ಬಲದೇವ ಕೂಡ ಸತ್ಯವನ್ನ ನುಡಿದ, ನನಗೆ ಇದು ಸಮ್ಮತಿ ಇಲ್ಲ. ಆಗ ಭೀಮ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿಲ್ಲ. ಅಣ್ಣ, ನಿನ್ನ ಸಮ್ಮತಿ ಯಾರಿಗೆ ಬೇಕು? ಅಭಿಮನ್ಯುವನ್ನ ಈ ನೀಚ ಮೋಸದಿಂದ ಕೊಲ್ಲಿಸಿದಾಗ ಬಲದೇವನಿಗೆ ಅದು ಅಧರ್ಮ ಅಂತ ಅರ್ಥ ಆಗ್ಲಿಲ್ವಾ? ಭೀಷ್ಮನಿಗೆ ಆ ನಿಯಮವಾಗ ಗೊತ್ತಿರ್ಲಿಲ್ವಾ? 13 ವರ್ಷ ಕಳೆದು ಈಗ ಪ್ರತಿಜ್ಞಾತೀರ್ಣವಾಗಿದೆ. ಇನ್ನು ಬೇಕಾದ ಹಾಗೆ ಬೇಕಾದವರೊಡನೆ ಧರ್ಮ ಧರ್ಮ ಮಾತಾಡ್ಕೋ. ಆಗ ಧರ್ಮರಾಜ ದುರ್ಯೋಧನನ ಬಳಿಗೆ ಬಂದ.
ಜೀವಂತ ಹೆಣದ ಬಳಿ ಮಂಡಿಯೂರಿ ಕುಳಿತು ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ದುರ್ಯೋಧನನ ಪ್ರಾಣ ಇನ್ನೂ ಹೋಗಿಲ್ಲ. ಆ ಸಮಾಧಾನ ಅವನ ರೋಷವನ್ನ, ಅಪಮಾನವನ್ನ, ದುಗುಡವನ್ನ ಹೆಚ್ಚಿಸ್ತಾ ಇದೆ. ದುರ್ಯೋಧನ, ಕೋಪಿಸ್ಕೊಳ್ಬೇಡ. ಆಗೋದಾಗೋಯ್ತು. ಕರ್ಮ ಫಲದಂತೆ ರಾಜ್ಯ ಭೋಗಗಳನ್ನು ಅನುಭವಿಸ್ತೆ. ಅದೇ ಕರ್ಮ ಫಲ ಶೇಷದಿಂದ ಈಗ ಪತನ ಆಗ್ತಾ ಇದ್ದ. ನನ್ನ ತಮ್ಮ ನಿನ್ನ ಹಾಗೆ ಒದಿಬಾರ್ದಿತ್ತು, ಆದ್ರೆ ಅವನ ಸಂಕಟ ಹಾಗೆ ಮಾಡಿಸ್ಬಿಡ್ತು. ಅವನ ಪರವಾಗಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಅಣ್ಣ, ಈ ನಾಯಿಗೆ ಕ್ಷಮೆ ಯಾಚನೆಯೇ? ಕೇಳಬೇಡ ಭೀಮಾ. ಶತ್ರುವಾದರೂ ಕರುಣೆ ತೋರಬೇಕಾದದ್ದು ಆರ್ಯ ಧರ್ಮ. ಕೋಪ ಬಿಡು ಭೀಮ. ನನ್ನ ನಿನ್ನ ರಕ್ತ ಅಲ್ವಾ ಇವನ ಮೈಯಲ್ಲಿ ಹರಿತಾ ಇರೋದು. ನಾನು ರಾಜಸೂಯ ಯಾಗ ಮಾಡಿದ್ರಿಂದ ಅಲ್ವಾ ಇಷ್ಟೆಲ್ಲ ಅನರ್ಥ ಆಗಿದ್ದು. ವ್ಯಾಸರು ಅವತ್ತೇ ಹೇಳಿಲ್ವಾ, ದುರ್ಯೋಧನ, ನೀನೊಬ್ಬನೇ ಈಗ ಸ್ವರ್ಗ ಸೇರ್ತಾ ಇದ್ದೀಯ ನಮ್ಮನ್ನ ಬಿಟ್ಟು. ನಾವು ದುಃಖವೆಂಬ ನರಕದಲ್ಲಿ ಬಿದ್ದಿದ್ದೇವಪ್ಪ. ಆಗ ಬಲದೇವ, ನಿಮ್ಮ ನಿಮ್ಮ ದಾಯಾದರ ಜಗಳ ನನಗೆ ಬೇಡ, ಆದರೆ ಇವನನ್ನ ಹೀಗೆ ಕೊಂದದ್ದು ನಿನ್ನ ತಪ್ಪು. ಅಷ್ಟರಲ್ಲೇ ಕೃಷ್ಣ ಮಾತಾಡ್ತಾ ಇದ್ದಾನೆ. ಅಣ್ಣ, ದಾಯಾದರ ಜಗಳ ನನಗೆ ಬೇಡ ಅಂತ ಹೇಳ್ತಾ ಇದ್ಯಲ್ಲಣ್ಣ, ಕೋಪಿಸ್ಕೊಡ್ಬೇಡ, ಕೇಳು. ಒಬ್ಬ ಕ್ಷತ್ರಿಯ ತನ್ನ ವೃದ್ಧಿಯನ್ನ ಪರಿಗಣಿಸೋದು ತಪ್ಪ? ಆತನ ಸೈನ್ಯ ಕೋಶ ವೃದ್ಧಿಯನ್ನ ಬೆಳೆಸೋದು ತಪ್ಪ? ಮಿತ್ರನಿಗೂ ಶತ್ರುವಿಗೂ ವ್ಯತ್ಯಾಸ ಇದೆ ಅಣ್ಣ. ಹಾಗೆ ಅಣ್ಣ ತಮ್ಮಂದಿರಿಗೂ ಹೊರಗಿನವ್ರಿಗೂ ವ್ಯತ್ಯಾಸ ಇದೆ. ಸಾಮರಸ್ಯದಿಂದ ಬದುಕಬೇಕಾದವರು ಇವತ್ತು ಈ ಪರಿಸ್ಥಿತಿಗೆ ಬಂದರು. ಬಲದೇವನಿಗೆ ಅರ್ಥವಾಗ್ಲಿಲ್ಲ. ಏನು ಕೃಷ್ಣ, ನನಗ್ ಶಾಂತಿ ಬೇಕಾ? ದುರ್ಯೋಧನಿಗ, ಭೀಮನಿಗ? ಎಲ್ರಿಗೂ ಬೇಕು, ಮುಖ್ಯವಾಗಿ ನಿನಗೇ ಶಾಂತಿ ಬೇಕು. ನೀನೇ ಅರ್ಥ ಮಾಡ್ಕೋ. ಹಾಗಾದ್ರೆ ನನ್ನ ಶಿಷ್ಯ ಇನ್ನೊಬ್ಬನಿಗೆ ಅನ್ಯಾಯ ಮಾಡೋದು ಸರಿನಾ? ಅದನ್ನ ಅವನಿಗೆ ಕೇಳು. ನಿನ್ನ ಶಿಷ್ಯ ಭೀಮನನ್ನ ಕೊಲ್ಲಲು ಈ ನಿನ್ನ ನೀಚ ಶಿಷ್ಯ ಎಷ್ಟೆಲ್ಲ ಸಂಚು ಮಾಡ್ದ ಅಂತ ಕೇಳು. ಅವನ ಹೆಂಡತಿಯ ಮಾನಕ್ಕೆ ಕೈ ಇಟ್ಲೋ ಇಲ್ವೋ ಅಂತ ಕೇಳು. ಆಗೇಕೆ ನೀನು ನೇಗಿಲ ಜೊತೆ ಅವನ ಮೇಲೆ ಯುದ್ಧಕ್ಕೆ ಹೋಗ್ಲಿಲ್ಲ? ನಿನ್ನ ಸೋದರಳಿಯನನ್ನ ಈ ನೀಚ ಮೋಸದಿಂದ ಕೊಲ್ಲಿಸ್ನಲ್ಲ, ಅವಾಗ ನೀನೇನ್ ಮಾಡ್ತಿದ್ದೆ? ಅದೆಲ್ಲ ನನಗೆ ಗೊತ್ತಿಲ್ಲ, ಆಗ ನಾನಿರ್ಲಿಲ್ಲ. ಈ ರೀತಿಯಾಗಿ ಬಲರಾಮ ಕೃಷ್ಣ ಬಹಳ ಹೊತ್ತು ಮಾತಾಡ್ತಾರೆ. ಕೊನೆಗೂ ಕೃಷ್ಣ ಬಲರಾಮನನ್ನ ಸರಿಯಾದ ರೀತಿಯಲ್ಲಿ ಸಮಾಧಾನವನ್ನ ಮಾಡ್ತಾನೆ. ಆದ್ರೆ ಕೋಪದಿಂದಲೇ ಬಲದೇವ ಹೋಗ್ತಾನೆ. ಸೂರ್ಯ ಮುಳಿಗಾಯಿತು. ಎಲ್ಲ ಕಡೆ ಕತ್ತಲಾವರಿಸಿದೆ. ಸೈನ್ಯದಲ್ಲಿ ಪಂಜಿನ ಬೆಳಕು ಅಲ್ಲಲ್ಲಿ ಕಾಣಿಸ್ತಾ ಇದೆ. ದುರ್ಯೋಧನ ಇನ್ನು ತನ್ನ ಪ್ರಾಣವನ್ನ ಪೂರ್ತಿಯಾಗಿ ಬಿಟ್ಟಿಲ್ಲ. ಅವನ ಸುತ್ತ ಅವನ ಪರಿವಾರ ನಿಂತ್ಕೊಂಡಿದ್ದಾರೆ. ಕೃಷ್ಣ ಕೂಡ ಅಲ್ಲೇನೆ ಇದ್ದಾನೆ. ಭೀಮ ಸರೋವರದಲ್ಲಿ ಸ್ನಾನವನ್ನ ಮಾಡಿ ತನ್ನ ಮೈಗಂಟಿದ ರಕ್ತವನ್ನೆಲ್ಲ ಅಳಿಸಿ ಹಾಕಿ ಶುಭ್ರವಾಸ್ತ್ರ ಧರಿಸಿ ನಿಂತಿದ್ದಾನೆ. ದುರ್ಯೋಧನ ಇನ್ನೂ ಸತ್ತಿಲ್ಲ, ನಿಧಾನವಾಗಿ ಸಾಯ್ತಾ ಇದ್ದಾನೆ, ಸ್ವಲ್ಪ ಸ್ವಲ್ಪ ಸ್ವಲ್ಪ. ಆಗ ಧರ್ಮರಾಜ ಹೇಳ್ತಾ ಇದ್ದಾನೆ, ಕೃಷ್ಣ, ಕುಲದ ವೈರ ಆರ್ತಾ ಇದೆ. ವೈರತ್ವವನ್ನ ಬೆಳೆಸಿದವನು ಇನ್ನೇನು ಸ್ವಲ್ಪ ಕಾಲದಲ್ಲೇ ಹೋಗ್ತಾ ಇದ್ದಾನೆ. ನಿನ್ನ ಕೃಪೆಯಿಂದ ಇಂಥ ಅಪಯಶಸ್ಸಿನ ಮಹಾಸಾಗರವನ್ನ ದಾಟಿ ಈಗ ಕೀರ್ತಿಶಾಲಿಗಳಾದೇವಪ್ಪ. ಆದ್ರೂ ಈ ದುರ್ಯೋಧನ ಹೀಗೆ ಸಾಯೋದಕ್ಕಿಂತ ನಮ್ಮ ಮೇಲೆ ತಪ್ಪು ಬಾರದಂತೆ ಸಾಯ್ಬೇಕಿತ್ತು. ಯುಧಿಷ್ಠಿರ, ದುಷ್ಟನ ರೀತಿಯೇ ಅದು. ಸಾವನ್ನ ಸಂಭ್ರಮಿಸ್ಲಿಕ್ಕೆ ಎಲ್ರಿಗೂ ಸಾಧ್ಯವಿಲ್ಲ, ಅರ್ಥ ಮಾಡ್ಕೋ. ಎಲ್ಲರಿಗೂ ಸಾವು ಒಂದೇ ಆದ್ರೂ ಕೂಡ ಬರುವ ರೀತಿ ಬೇರೆ. ಸಂಭ್ರಮದ ಸಾವು ಬೇರೆ, ಸೂತಕದ ಸಾವು ಬೇರೆ. ಪುಣ್ಯ ಕರ್ಮದ ಸಾವು ಬೇರೆ, ಪಾಪ ಕರ್ಮದ ಸಾವು ಬೇರೆ. ಸತ್ತ ಮೇಲೂ ಅವರನ್ನ ಕಾಡೋದು ಸಾವು. ಇತಿಹಾಸದುದ್ದಕ್ಕೂ ದುರ್ಯೋಧನ ಬೇರೆ ರೀತಿಯಲ್ಲೇ ಬದುಕಿದ್ದ.
ಇದನ್ನ ನಾನೂ ತಡೆಯಕ್ಕಾಗಲ್ಲ, ನೀನು ತಡೆಯಕ್ಕಾಗಲ್ಲ. ನೋಡ್ದ, ಸ್ವಂತ ಅಣ್ಣನಾದ ನನ್ನ ಬಲರಾಮ ಯಾವ ರೀತಿ ಇವನನ್ನ ಹೃದಯದಲ್ಲಿ ತುಂಬಿಕೊಂಡೇ ಹೋದ. ಇಂತಹ ಪಾಪಿಗೂ ಕೂಡ ಅಭಿಮಾನಿಗಳಿದ್ದಾರೆ, ಇವನನ್ನ ಪ್ರೀತಿಸೋರಿದ್ದಾರೆ. ಹಾಗೆ ಭೂಲೋಕದಲ್ಲೂ ಕೂಡ ಪಾಪಿಗೂ ಸಂಬಂಧ, ಪಾಮರನಿಗೂ ಸಂಬಂಧ. ಇನ್ನಾವ ಮಹಾಭಾರತ ನಡೆಸ್ತಾನೆ. ಆಗ ಧರ್ಮರಾಜ ಕೇಳ್ತಾ ಇದ್ದಾನೆ, ಹಾಗಾದ್ರೆ ಕೃಷ್ಣ ಮುಂದಿನ ಕೆಲಸವೇನಪ್ಪಾ? ಇವ್ರನ್ನೆಲ್ಲ ಏನ್ ಮಾಡೋಣ? ಮುಂದಿನ ಕೆಲಸ, ಮೊದಲು ಕೌರವ ಶಿಬಿರಕ್ಕೆ ಹೋಗೋಣ, ಉಳಿದವ್ರನ್ನೆಲ್ಲ ಅರಮನೆಗೆ ಸೇರ್ಸೋಣ, ಧೃತರಾಷ್ಟ್ರ ಗಾಂಧಾರಿಯನ್ನ ಕಂಡು ಅವರನ್ನ ಸಮಾಧಾನ ಮಾಡೋಣ, ಅವರ ಹೆಂಡತಿಯರಿಗೆ ಸಾಂತ್ವನ ಹೇಳೋಣ, ನಾಳಿದ್ದು ಅವರ ಸಾಮೂಹಿಕ ಸಂಸ್ಕಾರವನ್ನ ಮಾಡೋಣ, ಆಮೇಲೆ ಸರಿಯಾಗಿ 11ನೇ ದಿವಸಕ್ಕೆ ಶ್ರಾದ್ದ ಮಾಡೋಣ, ಆಮೇಲೆ ನೀನು ನಗರ ಪ್ರವೇಶವನ್ನ ಮಾಡು, ನಿನ್ನ ಪಟ್ಟಾಭಿಷೇಕ, ಆಮೇಲೆ ನಾನು ದ್ವಾರಕೆಗೆ ಪ್ರಯಾಣವನ್ನ ಬಳಸ್ತೇನೆ. ಕೃಷ್ಣ ದುರ್ಯೋಧನನನ್ನ, ಅವನನ್ನೂ ಅಷ್ಟೇ, ಉಳಿದ ಜೀವಂತ ಹೆಣಗಳನ್ನು ಅವನು ಈವರೆಗೆ ಏನ್ ಮಾಡ್ದ? ತನ್ನವರನ್ನು ತಮ್ಮಂದಿರನ್ನು ಏನ್ ಮಾಡ್ದ? ಅದನ್ನೇ ಮಾಡು. ಸತ್ತ ಮೇಲೆ ಯೋಗ್ಯ ರೀತಿಯಲ್ಲಿ ಸಂಸ್ಕರಿಸು. ಸಾಯುವ ತನಕ ನರಳಾಡಿ ಚಿಂತಿಸಿ ಪಶ್ಚಾತ್ತಾಪವನ್ನ ಪಟ್ಟು ಅವನು ಸಾಯಲಿ. ಆಗ ದುರ್ಯೋಧನ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದವನು ಜಾಗೃತ ಮನಸ್ಥಿತಿಗೆ ಬಂದು, ಎಲ್ಲೋ ನೀಚಗೊಲ್ಲ ಕೃಷ್ಣ, ನಾನು ಪಶ್ಚಾತ್ತಾಪ ಪಡಬೇಕೇ? ನೀನಲ್ಲವೇ ನಿನ್ನ ಕುಕೃತ್ಯಗಳಿಗೆ ಲಜ್ಜಿಸಬೇಕಾದವನು? ಕಂಸನ ದಾಸನಿಗೆ ದಾಯಾದನಲ್ಲವೇ ನೀನು ಅದನ್ನ ಮರ್ತೋದ? ಅಧರ್ಮದಿಂದ ನನ್ನ ತೊಡೆಗಳನ್ನ ಮುರಿಯುವಂತೆ ನೀನಲ್ಲವೇ ಅರ್ಜುನನ ಮೂಲಕ ಭೀಮನಿಗೆ ಸನ್ನೆಯನ್ನ ಮಾಡಿಸ್ತವನು? ನಾನದನ್ನ ನೋಡ್ಲಿಲ್ಲ ಅಂತ ಅನ್ಕೊಂಡ? ಭೀಷ್ಮನನ್ನ ಸಾವಿಗೆ ಕುಯುಕ್ತಿ ಮಾಡಿದವನು ನೀನಲ್ವಾ? ಸುಳ್ಳನ್ನ ಹೇಳಿಸಿ ದ್ರೋಣನನ್ನ ಕೊಲ್ಲಿಸ್ತವನು ನೀನಲ್ವಾ? ನಿನ್ನ ಕರುಣೆ ಇದ್ಯಾ? ನಿತ್ಯ ನಿತ್ಯ ಸಾವಿರ ಸಾವಿರ ಗಟ್ಟಲೆ ನಿರಪರಾಧಿಗಳು ಸತ್ತು ಬಿದ್ದದಕ್ಕೆ ನಿನ್ನ ಕುತಂತ್ರ ಕಾರಣ ಅಲ್ವಾ? ಒಂದ ಎರಡ, ನೇರವಾಗಿ ಯುದ್ಧ ಮಾಡಿದ್ದರೆ ನಾನು ಹೀಗೆ ಸಾಯ್ತಾ ಬಿದ್ದಿರ್ತಿದ್ದ. ಅಂತಹ ಸ್ಥಿತಿಯಲ್ಲೂ ಕೃಷ್ಣನ ಮೇಲೆ ಆರ್ಭಟಿಸ್ತಾನೆ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ದುರ್ಯೋಧನ, ನಿನ್ನ ದುಷ್ಕೃತ್ಯಗಳಿಂದಲೇ ನಿನ್ನ ತಮ್ಮಂದಿರನ್ನ, ಮಿತ್ರ ಬಾಂಧವರನ್ನ ಕೊಲ್ಲಿಸ್ತೆ. ಈಗ ಆತ್ಮವಂಚನೆ ಮಾಡಿಕೊಂಡು ಸಾಯ್ಬೇಡ. ನಾನು ಎಷ್ಟು ಬಾರಿ ಶಾಂತಿಗೆ ಎತ್ತಿಸ್ತೆ, ಎಷ್ಟು ಬಾರಿ ವಿದುರನ ಕೈಲಿ ಬುದ್ಧಿವಾದವನ್ನ ಹೇಳಿಸ್ತೆ. ಮಾತಾಡಬೇಡ ಹೊಣೆಗೇಡಿ. ಭೀಷ್ಮ ದ್ರೋಣ ಕರ್ಣಾದಿಗಳ ಸಾವಿಗೆ ಮರುಗುವವನಾದರೆ ಯಾಕೆ ಯುದ್ಧಕ್ಕೆ ಕರ್ಕೊಂಡು ಬಂದೆ ಅವರನ್ನ? ನಿನಗೆ ಬೃಹಸ್ಪತಿ ನೀತಿನೋ ಶುಕ್ರ ನೀತಿನೋ ಹಿಡಿಸ್ಲಿಲ್ವಲ್ಲ? ಆ ಕಣಿಕನ ಕೂಟ ನೀತಿಯನ್ನು ನಂಬಿ ಹಾಳಾದಲ್ಲ? ನಿನ್ನನ್ನು ಹಾಳು ಮಾಡಿದ್ದು ನಿನ್ನ ಲೋಭ, ನಿನ್ನ ವಂಚನೆ, ಮೋಸ, ಸುಳ್ಳಿನ ಸರಮಾಲೆ. ಸಾಯುವಾಗಲೂ ಸುಳ್ಳಿನ ಚಿತೆಯಲ್ಲಿ ಸಾಯ್ಬೇಡ. ಪಶ್ಚಾತ್ತಾಪವನ್ನ ಪಟ್ರೆ ಅಗ್ನಿಯಲ್ಲಿ ಎಲ್ಲಾ ಸುತ್ತು ಬೂದಿಯಾಗತ್ತೆ. ಇಲ್ವಾದ್ರೆ ಸತ್ತು ಲೋಕವನ್ನ ಮತ್ತೆ ಕೆಡಿಸಿದ ಪಾಪ ನಿನ್ನನ್ನ ಯಾವತ್ತೂ ಬಿಡಲ್ಲ. ನೀನು ಮಾಡಿದ ಕರ್ಮ ಫಲವನ್ನ ಬೇರೆ ಯಾರೂ ತಿನ್ಲಿಕ್ಕಾಗಲ್ಲ. ಆಗ ದುರ್ಯೋಧನ ಹೇಳ್ತಾನೆ, ನನಗೇನು ಕೊರತೆ ಇಲ್ಲ ಕೃಷ್ಣ. ಅಧ್ಯಯನವನ್ನ ಮಾಡಿ ಸ್ನಾತಕ ವೃತ್ತಿಯಾದೆ ನಾನು. ಏನೆಂದೇ? ಬೆಂಕಿ ಹಾಕಿತು ನಿನ್ನ ಅಧ್ಯಯನಕ್ಕೆ. ನೀನೇನಾದ್ರೂ ಅನ್ಕೋ ಕೃಷ್ಣ, ದಾನ ಧರ್ಮ ನನ್ನಂತೆ ಮಾಡಿದವರಿಲ್ಲ. ಭೂಮಿಯನ್ನ ಮನಸ್ಸಿಗೆ ಬಂದಷ್ಟು ದಿವಸ ಅನುಭವಿಸ್ತೆ ನಾನು. ಶತ್ರುಗಳ ತಲೆ ಮೇಲೆ ಮೆಟ್ಟಿ ನಿಂತೆ. ಉತ್ತಮ ಕ್ಷತ್ರಿಯನಿಗೆ ಇಷ್ಟವಾದ ಯುದ್ಧದಲ್ಲಿ ಮೃತಿಯನ್ನೇ ಈಗೋ ಪಡೆದಿದ್ದೇನೆ. ಭೋಗ ಅನುಭವಿಸ್ತೆ ಬದುಕಿರ್ಬೇಕಾದ್ರೆ ಶತ್ರುಗಳಿಗೆ ಭಯಂಕರನಾಗಿ ಕಾಣಿಸ್ಕೊಂಡೆ. ಸಂಕಲ್ಪ ಭಗ್ನರು ನಿನ್ನವರು. ಪಾಂಡವರು ಬಲಾತ್ಕಾರವಾಗಿ ರಾಜ್ಯವನ್ನ ನನ್ನಿಂದ ನಿನ್ನ ಕುತಂತ್ರಗಳ ಫಲವಾಗಿ ಪಡೆದ್ರೆ ಹೊರ್ತು ಬೇರೆ ರೀತಿ ಅಲ್ಲ. ಇನ್ನೊಂದು ಗಳಿಗೆ ನೋಡ್ತಾ ಇರು. ಸತ್ತ ಮೇಲೆ ಕಾಗೆ ಹದ್ದು ಸತ್ತವನ ತಲೆ ಮೇಲೆ ಕೂಡುವುದನ್ನ ನಾನು ತಡಿತೀನ? ಕೂತ್ರು ನನಗೇನ್ ನಷ್ಟ? ಇವನು ಒಂದು ಗೂಬೆ, ಕಾಗೆ ಹದ್ದು ಅಂತ ತಿಳ್ಕೊಂಡು ಹೋಗು. ಈ ಮಾತನ್ನ ಕೇಳಿಸ್ಕೊಂಡು ಮತ್ತೆ ಭೀಮ ಗದೆಯನ್ನ ಎತ್ತುತ್ತಾನೆ.
ಆಗ ಧರ್ಮಸುತ ತಡಿತಾನೆ. ಆಗ ಅವನ ಹೆಣದ ಅಂದ್ರೆ ಇನ್ನು ಸಾಯದ ಅರ್ಧ ಬೆಂದಂತಹ ಆ ಜೀವ ಇನ್ನೂ ಕೂಡ ದೇಹದಲ್ಲಿತ್ತು. ಪೂರ್ತಿಯಾಗಿ ಅವನ ದೇಹದಿಂದ ಉಸಿರು ಹೋಗಿಲ್ಲ, ಆದ್ರೂ ಜಾಗೃತನಾಗಿ ಮಾತಾಡ್ತಾ ಇದ್ದ. ಅವನ ಸುತ್ತ ಪಂಜಿನ ಕೊಳ್ಳಿಯನ್ನ ನೆಟ್ಟು ಎಲ್ರು ಹೋದ್ರು ಪಾಂಡವ ಶಿಬಿರಕ್ಕೆ. ಪಾಂಡವ ಶಿಬಿರದಲ್ಲಿ ಯಾರು ನಿದ್ರೆ ಮಾಡ್ತಾ ಇಲ್ಲ. ಕೃಷ್ಣ ಕೊನೆಯ ಬಾರಿಗೆ ಅರ್ಜುನನ ದಿವ್ಯ ರಥವನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಗೆದ್ದ ಉತ್ಸಾಹ ಪಾಂಡವ ವೀರರತ್ರನೇ ಇಲ್ಲ. ಧರ್ಮ, ಭೀಮ, ನಕುಲ ಸಹದೇವರು ಸ್ನಾನ ಮಾಡಿ ದಣಿವಾರಿಸಿಕೊಂಡು ವೇಷಭೂಷಣ ಅಲಂಕೃತವಾಗಿ ಕೌರವ ಶಿಬಿರಕ್ಕೆ ಪ್ರವೇಶಿಸಬೇಕಾದ್ರೆ ಬಹಳ ಹೊತ್ತಾಗಿದೆ. ಕೌರವ ಶಿಬಿರದಲ್ಲಿನ ಸ್ತ್ರೀಯರೆಲ್ಲ ಅರಮನೆಯಲ್ಲಿದ್ರು. ಸಾಕಷ್ಟು ಹಣ, ಬಂಗಾರ, ಒಡವೆ, ವಸ್ತ್ರಭೂಷಣ ಇನ್ನು ಶಿಬಿರದಲ್ಲೇ ಇತ್ತು. ಅದನ್ನೆಲ್ಲ ಯುಧಿಷ್ಠಿರ ಕೋಶಾಧ್ಯಕ್ಷನ ವಶಕ್ಕೆ ಕೊಟ್ಟಿದ್ದಾನೆ. ಆಗ ಧರ್ಮ ಹೇಳ್ತಾ ಇದ್ದಾನೆ, ಕೃಷ್ಣ, ಈಗ ನಾನು ನಿನ್ನನ್ನ ಅವಲಂಬಿಸಿದ್ದೇನಪ್ಪ. ಧೃತರಾಷ್ಟ್ರನಿಗೆ, ಗಾಂಧಾರಿಗೆ ಹೋಗಿ ನಮ್ಮ ವಿಜಯ ವಾರ್ತೆಯನ್ನ ಹೇಳ್ಬೇಕಾ, ಅಥವಾ ಅವರ ಮಕ್ಕಳ ಸಾವಿನ ಸುದ್ದಿಯನ್ನ ಹೇಳ್ಬೇಕಾ? ಯಾವ ರೀತಿ ಅವರನ್ನ ಸಮಾಧಾನ ಪಡಿಸ್ಬೇಕು? ನೀನೇ ಸಮಾಧಾನ ಪಡಿಸು, ಆಮೇಲೆ ನಾವು ಅವ್ರ ಕಣ್ಣು ಕಾಣಿಸ್ಕೊಳ್ತೀವಿ. ಅರ್ಜುನ, ಕೃಷ್ಣ ಇನ್ನೂ ರಥದಲ್ಲೇ ಇದ್ರು. ಭೀಮ, ನಕುಲ, ಸಹದೇವ ಎಲ್ರು ರಥಗಳಿಂದ ಇಳಿದಿದ್ರು. ಅರ್ಜುನ ರಥದ ಬಳಿಗೆ ಒಂದು ಕೃಷ್ಣ ಅವನನ್ನೇ ನೋಡ್ತಾ ಇದ್ದಾನೆ. ಕೃಷ್ಣ ತುಂಬಾ ವ್ಯಾಘ್ರ ಮನಸ್ಸನಾಗಿ ನೋಡ್ತಾ ಕೂತ್ಕೊಂಡಿದ್ದ. ದುರ್ಯೋಧನನ ಕೊನೆಯ ಮಾತುಗಳು ಕೃಷ್ಣನಿಗೆ ಇಡಿಸ್ಲಿಲ್ಲ. ಮುಂದಿನ ಕೆಲಸ ಅಷ್ಟು ಸುಲಭವಾಗಿರ್ಲಿಲ್ಲ. ಅವನಿಗೆ ಮೊದಲೇ ಗೊತ್ತಿತ್ತು ಗಾಂಧಾರಿಯ ಸಂಕಟ ಏನ್ ಮಾಡ್ಬೋದು ಅಂತ. ಭಯ ಕೂಡ ಆವರಿಸಿತ್ತು. ಕಾಲು ಮಡಚಿ ತರಕ್ಕನೆ ಕೂತ್ಕೊಂಡ. ಅಯ್ಯ ಪಾಂಡವ ಶ್ರೇಷ್ಠ, ಈ ನನ್ನ ದೇಹ ಮನಸ್ಸು ಸದಾ ನಿಮ್ಮ ಸೇವೆಗೆ ಸಿದ್ಧ. ನಾನು ಅದನ್ನೇ ಯೋಚಿಸ್ತೆ. ರಾತ್ರಿ ಇನ್ನು ಬಹಳ ಉಳಿದಿಲ್ಲ, 1-2 ಗಂಟೆ ವಿಶ್ರಾಂತಿ ಪಡೆಯೋಣ. ಪ್ರಾತಃ ಕಾಲದಲ್ಲಿ ಶುಭ್ರ ವಸ್ತ್ರವನ್ನ ಉಟ್ಟು ಆಮೇಲೆ ಹೋಗೋಣ. ಮೊದಲು ಸೂರ್ಯೋದಯಕ್ಕೆ ಮುಂಚೆ ನಾನು ಎದ್ದು ಎಲ್ಲವನ್ನ ಮುಗಿಸ್ಕೊಂಡು ಪುರವನ್ನ ಪ್ರವೇಶ ಮಾಡಬೇಕಾದ್ರೆ ಪಾಂಚಜನ್ಯವನ್ನ ಓದಿ ಪ್ರವೇಶಿಸ್ತೇನೆ. ಆಮೇಲೆ ನೀವು ಪ್ರವೇಶವನ್ನ ಮಾಡಿ ಅದು ನಿಮಗೆ ರಕ್ಷೆಯಾಗ್ಲಿ. ಆಮೇಲೆ ದೊರೆಯನ್ನ, ಗಾಂಧಾರಿಯನ್ನ ನಾನೇ ಮಾತಾಡಿಸ್ತೇನೆ. ನೀವು ಬರೋದನ್ನು ತಿಳಿಸ್ತೇನೆ. ಆಮೇಲೆ ಭಾನುಮತಿಗೂ ಮುಂತಾದ ಅರಮನೆಯ ಸ್ತ್ರೀಯರಿಗೂ ಕೂಡ ಸಮಾಧಾನವನ್ನು ಹೇಳಿ ಬರ್ತೇನೆ. ಧರ್ಮರಾಜನ ಕಂಗಳಲ್ಲಿ ನೀರು ತುಂಬಿಕೊಂಡಿತ್ತು. ಇನ್ನೂ ಕೂಡ ಈ ಸಂದರ್ಭಕ್ಕೆ ಅವನು ಹೊಂದ್ಕೊಳಕ್ ಆಗ್ತಾ ಇಲ್ಲ. ಕೇಶವನ ಅನುಪಸ್ಥಿತಿಯಲ್ಲಿ ಸ್ವಲ್ಪ ಧೈರ್ಯವಾಗಿದ್ದಾನೆ. ರಾತ್ರಿ ಉರುಳುತ್ತಾ ಇದೆ. ಕೃಷ್ಣ ಮಾತ್ರ ರಥದಲ್ಲೇ ಕೂತ್ಕೊಂಡು ಚಿಂತಿಸ್ತಾ ಇದ್ದಾನೆ. ಅರ್ಜುನ ಕೂಡ ರಥದಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಕೃಷ್ಣ ಹೋಗದೆ ಇವನು ಹೋಗುವಾಗಿಲ್ಲ. ಬೇಸರ ಆಗಿದೆ ಅರ್ಜುನನಿಗೆ. ಪ್ರತಿ ಬಾರಿ ಕೃಷ್ಣ ಮೊದಲು ಇಳಿದು ಕೈ ಕೊಟ್ರೆ ಆ ಕೈಯನ್ನ ಹಿಡ್ಕೊಂಡು ಅರ್ಜುನ ಇಳಿತಾ ಇದ್ದ. ಇದು ಪದ್ಧತಿ. ಕೃಷ್ಣ ಯಾವಾಗ ಇಳಿತಾನೆ, ಯಾವಾಗ ಕೈ ಕೊಡ್ತಾನೆ ಅಂತ ಕಾಯ್ತಾ ಇದ್ದಾನೆ. ಆದ್ರೆ ಇವತ್ತು ಇಳಿಲೇ ಇಲ್ಲ. ಕೃಷ್ಣ ಹೇಳ್ದ, ಅರ್ಜುನ ರಥದಿಂದಿಳಿ. ಅರ್ಜುನ ಹೇಳ್ತಾನೆ, ಕೃಷ್ಣ ನೀನು ರಥದಿಂದಿಳಿ. ಇಲ್ಲ ಇಲ್ಲ, ಇಂದು ನೀನೇ ರಥದಿಂದಿಳಿಯಬೇಕು. ಯಾಕಪ್ಪ ಕೃಷ್ಣ, ಮರ್ತೋದ ಪದ್ಧತಿ? ನೀನಲ್ವ ಮೊದಲು ಹಿಡಿದು ನಿನ್ ಕೈ ಕೊಟ್ಟು ಹಸ್ತವನ್ನ ಚಾಚಿ ಆಮೇಲೆ ನಾನು ಇಳಿಯೋದು? ಮರ್ತೋದಾ? ಇಲ್ಲ, ನೆನಪಿದೆ. ಇಳಿ ಮೊದ್ಲು ನೀನು, ಆಮೇಲೆ ಹೇಳ್ತೀನಿ. ಏನೋ ಮರ್ಮವಿರ್ಬೇಕು ಅಂತ ಅರ್ಜುನ ಇಳಿತಾನೆ. ಕೃಷ್ಣ ಆಮೇಲೆ ಇಳಿತಾನೆ. ಕುದುರೆಗಳನ್ನ ಬಿಚ್ತಾನೆ. ಆಕಾಶಕ್ಕೆ ಕೈ ಬೀಸ್ತಾನೆ. ಧ್ವಜದಲ್ಲಿರ್ತಕ್ಕಂಥ ವಾನರ ವೀರರಿಗೆ ಅಭಯ ಹಸ್ತವನ್ನ ತೋರಿಸ್ತಾನೆ. ಆಂಜನೇಯ ಕೈ ಮುಗಿದು ನಮ್ರನಾಗಿ ಮರುಕ್ಷಣದಲ್ಲಿ ಧ್ವಜದಿಂದ ಹಾರ್ತಾ ಗರ್ಜಿಸ್ತಾ ಮಾಯವಾಗ್ತಾನೆ. ಅರ್ಜುನ ನೋಡ್ತಾ ಇರ್ತಾನೆ ಈ ಪ್ರಸಂಗವನ್ನ. ಅದೇ ಕ್ಷಣ ಆ ದಿವ್ಯ ರಥ ಭಗ್ಗನೆ ಉರಿದು ಜ್ವಾಲೆ ಮುಗಿಲೆತ್ತರಕ್ಕೆ ಮುಟ್ಟುತ್ತೆ.
ಅಚ್ಚರಿಯಾಗಿ ರಥ ದಗ 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 ಅಂತ ಉರಿತಾ ಇದೆ ಅರ್ಜುನನ ರಥ. ಪಾಂಡವರೆಲ್ಲ ಅಚ್ಚರಿಯಾಗಿ ನೋಡ್ತಾ ಇದ್ದಾರೆ. ಅಗ್ನಿ ದತ್ತ ರಥ ಅಗ್ನಿಗೆ ಮರಳಲಿ ಅಂತ ಕೃಷ್ಣ ಹೇಳ್ತಾನೆ. ನಮ್ಮ ಕೆಲಸಕ್ಕಾಗಿ ದೇವತೆಗಳು ಕೊಟ್ಟದ್ದು ಕೆಲಸ ಮುಗಿದ ಮೇಲೆ ನಮ್ಗೆ ಇಟ್ಕೊಳ್ಳಕ್ಕೆ ಹಕ್ಕಿಲ್ಲ, ಅದು ದೇವತೆಗಳ ಪಾಲಾಗ್ಲಿ. ನಾನು ಇಷ್ಟೊತ್ತು ಇಲ್ಲಿ ಕುಳಿತಿದ್ರಿಂದ ಅದು ಉರಿಯದೇ ಇತ್ತು. ಎಷ್ಟೊಂದು ದಿವ್ಯಾಸ್ತ್ರಗಳನ್ನ ನಿನ್ನ ಎದುರಾಳಿಗಳು ಅದರ ಮೇಲೆ ನಿನ್ನ ಮೇಲೆ ಬಿಟ್ಟಂತಹ ಬಾಣಗಳು 18 ದಿನಗಳಲ್ಲಿ ಅದರ ಮಹಿಮೆಯಿಂದ ಸುಡಲಿಲ್ಲ. ಸಂತೋಷ ಆಗೋಯ್ತು ಅರ್ಜುನನಿಗೆ. ಕೃಷ್ಣ, ನಿನ್ನ ಮಹಿಮೆಯಿಂದ ಸುಡ್ಲಿಲ್ವಾ ಅಪ್ಪ? ಹಾಗೆ ಅನ್ಕೋ, ಮೇಲೆ ಧ್ವಜದಲ್ಲಿ ಕುಳಿತಿದ್ದವನ ಮಹಿಮೆಯೇ ಅದು ಕಾಪಾಡ್ತು. ಭೀಷ್ಮ, ದ್ರೋಣ, ಕರ್ಣರು ಈ ಯುದ್ಧ ದಿನಗಳಲ್ಲಿ ಅದೆಷ್ಟೋ ರಥವನ್ನ ಬದಲಾಯಿಸಿದ್ರು. ಆದ್ರೆ ನಿನ್ನದು ಒಂದೇ ರಥ. ಯುದ್ಧ ಮುಗಿತು, ನಿನ್ನ ಬಿಲ್ಲು ಒಮ್ಮೆ ಕೂಡ ಕತ್ತರಿಸ್ಲಿಲ್ಲ, ಅದು ಒಂದು ತೇಜಸ್ಸೆ. ಅದಕ್ಕಿನ್ನೂ ಕೆಲಸ ಇದೆ. ಅರ್ಜುನ ರಥದ ಕುದುರೆಗಳೇ ಮಾಯವಾದ್ವು. ಉಳಿದ ವೇಳೆಯನ್ನ ಕೊಂಚವಾದರೂ ನಿದ್ರೆಯಲ್ಲಿ ಕಳೆಯಲಿ ಪಾಂಡವರು ಅಂತ ಎಲ್ಲರನ್ನ ಕಳಿಸ್ತಾ ಇದ್ದಾನೆ ದಣಿವಾರಿಸ್ಕೊಳ್ಳಿ ಅಂತ. ಎಲ್ಲರೂ ಬಹಳ ದಿನಗಳಿಂದ ನಿದ್ರಾ ಆಹಾರಗಳಿರ್ಲಿಲ್ಲ. ನಿದ್ರಾದೇವಿ ಆ ವೀರರನ್ನೆಲ್ಲ ಮುಸುಕಿ ಆಲಂಗಿಸ್ಕೊಂಡಿದ್ಲು. ಪಾಂಚಾಲ ವೀರರಿಗೆ, ಪಾಂಡುಪುತ್ರರಿಗೆ ಅದು ತಮ್ಮ ಜೀವಿತದ ಕೊನೆಯ ರಾತ್ರಿ ಅನ್ನೋ ರೀತಿ ನಿದ್ರಾದೇವಿ ಎಲ್ಲರನ್ನ ಕಟ್ಟಾಕಿ ಮಲಗಿಸಿದ್ಲು. ಕಾವಲುಗಾರರಿಗೂ ಅದೇ ಗತಿ ಸ್ಥಿತಿಯಾಗಿತ್ತು. ಎಂದೂ ಇಲ್ಲದ ಆಲಸ್ಯ, ಎಂದೂ ಇಲ್ಲದ ಅಶಿಸ್ತು. ಶಿಬಿರ ಕಾಯುವವರಿಗೂ ಕೂಡ ಗಾಢ ನಿದ್ರೆ ಆವರಿಸ್ಕೊಂಡ್ಬಿಟ್ಟಿತ್ತು. ಹಾಗಾದ್ರೆ ಯುದ್ಧ ಮುಗ್ದೋಯ್ತಲ್ವಾ? ಮುಂದಿನ ಕತೆ ಏನು? ಮುಂದೆ ಏನಾಗುತ್ತೆ? ಪಾಂಚಾಲ ಪಾಂಡವೇರ ಹನನ. ಉಪ ಪಾಂಡವರು ಅಶ್ವತ್ಥಾಮನ ಅಕೃತ್ಯಕ್ಕೆ ಬಲಿಯಾಗ್ತಕ್ಕಂಥ ಸಂದರ್ಭ. ಈ ದೃಶ್ಯವನ್ನ ನೋಡಿ ಕೃಷ್ಣ ಶಾಪವನ್ನ ಕೊಡ್ಬೇಕು. ಮುಂದೆ ಇದೆಲ್ಲ ಆದ್ಮೇಲೆ ನಗರ ಪ್ರವೇಶ, ಧೃತರಾಷ್ಟ್ರ ಕೋಪದಿಂದ ಭೀಮನ ರಕ್ಷಿಸೋದು, ತದನಂತರ ಗಾಂಧಾರಿ ಕೃಷ್ಣನಿಗೆ ಶಾಪವನ್ನ ಕೊಡ್ತಕ್ಕಂತಹ ಸನ್ನಿವೇಶ, ವ್ಯಾಸರು ಬಂದು ಉಪದೇಶವನ್ನ ಕೊಡ್ತಾರೆ, ಸತ್ತಂತಹ ಕೌರವ ವೀರರಿಗೆ ಉತ್ತರ ಕ್ರಿಯೆಯನ್ನು ಕೊಡ್ತಕ್ಕಂಥ ಸನ್ನಿವೇಶ. ಕೌರವನ ಹೆಂಡತಿಯಾದ ಭಾನುಮತಿ ಕೂಡ ಸುಮ್ಮನೆ ಇರುವವಳಲ್ಲ, ಅವಳು ಕೃಷ್ಣನಿಗೆ ಶಾಪ ಕೊಡುವಂತಹ ಸನ್ನಿವೇಶವನ್ನ ನಾವು ನೋಡ್ಬೇಕಾಗಿದೆ. ಇದೆಲ್ಲ ಆದ್ಮೇಲೆ ಧರ್ಮಜನ ಪಟ್ಟಾಭಿಷೇಕ ಆಗ್ಬೇಕು. ಮತ್ತೆ ನಂತರ ಎಲ್ಲ ಆದ್ಮೇಲೆ ಪಾಂಡವರ ವಾನಪ್ರಸ್ಥ ತರಗತಿ ಇನ್ನೂ ಬಾಕಿ ಇದೆ. ಆದ್ರೆ 18 ದಿನಗಳ ಯುದ್ಧ ಮಾತ್ರ ಸಮಾಪ್ತಿಯಾಯಿತು. ದುರ್ಯೋಧನ ಇನ್ನೇನು ಸಮಾಧಿ ಆಗುವುದರಲ್ಲಿದ್ದಾನೆ, ಪ್ರಾಣವನ್ನ ಬಿಡುವುದರಲ್ಲಿದ್ದಾನೆ. ಅವನ ಪ್ರಾಣ ಬಿಡುವ ತನಕ ಯಾರು ಅವನ ಬಳಿಯಲ್ಲಿಲ್ಲ. ಮನುಷ್ಯ ಉತ್ತಮ ಕಾರ್ಯ ಮಾಡಿದ್ರೆ ಮಾತ್ರ ಬೆಲೆ. ಅಕೃತ್ಯ ಪಾಪಗಳಿಂದ ತುಂಬಿದ್ರೆ ಯಾರೂ ಕೂಡ ನಿಮ್ಮನ್ನ ರಕ್ಷಣೆ ಮಾಡಕ್ ಬರಲ್ಲ. ಎಲ್ಲರೂ ನಿಮ್ಮ ಸಾವನ್ನ ಎದುರು ನೋಡ್ತಾ ಇರ್ತಾರೆ ಹೊರತು ನಿಮ್ಮನ್ನ ಉಳಿಸುವ ಪ್ರಯತ್ನವನ್ನ ಯಾರು ಮಾಡಲ್ಲ. ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಾಗ ಬದುಕಿನ ಮಹಾ ಸತ್ಯಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬದುಕಿನ ಘೋರತೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ. ದೇಹಕ್ಕೆ ವಯಸ್ಸಾಗತ್ತೆ, ಬುದ್ಧಿಗೆ ಯಾವತ್ತೂ ವಯಸ್ಸಾಗಬಾರ್ದು. ಪ್ರಬುದ್ಧತೆ ಅನ್ನೋದು ಸಾಯುವ ಕೊನೆ ಹಂತದಲ್ಲೂ ಕೂಡ ಮಾನವನಿಗೆ ಬರಬೇಕಾದಂಥದ್ದು. ನಾವ್ ಅನ್ಕೊಂತೀವಿ ನಮ್ಗೆಲ್ಲ ಪ್ರಬುದ್ಧತೆ ಇದೆ ಅಂತ, ಮೆಚುರಿಟಿ ಇದೆ ಅಂತ ಅನ್ಕೊಳ್ತೀವಿ. ಬಟ್ ಅಲ್ಲ, ಆಗಲ್ಲ. ಪ್ರತಿ ಬಾರಿ ಹೊಸ ವಿಚಾರವನ್ನ ಕೇಳಿದಾಗ್ಲೂ ಕೂಡ ನಮ್ಮ ಪ್ರಬುದ್ಧತೆ ಹೆಚ್ಚಾಗ್ತಾ ಹೋಗ್ಬೇಕು. ವಯಸ್ಸನ್ನ ನೋಡಿ ಯಾವುದನ್ನೂ ಅಳಿಬಾರ್ದು ನಾವು. 7ರ ಬಾಲಕ ವಿದುರ ನೀತಿಯನ್ನ ಹೇಳಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಸಾಯುವ ಹಂತದಲ್ಲಿರುವ ವೃದ್ಧೆ ಬಾಲನೀತಿ ಹೇಳಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ.
ಯಾಕಂದ್ರೆ ಯಾರಿಗೆ ಯಾವ ವಿದ್ಯೆ ಯಾವ ಸಮಯದಲ್ಲಿ ಒಲಿಬೇಕು ಅಂತಕ್ಕಂಥದ್ದು ಪರಮಾತ್ಮನ ಇಚ್ಛೆ. ಕರ್ಮ ಫಲಗಳು ಯಾವ ಸಮಯದಲ್ಲಿ ನಾವು ಅನುಭವಿಸ್ಬೇಕು ಅಂತಕ್ಕಂಥದ್ದು ಈಶ್ವರನ ಇಚ್ಛೆ. ಅದನ್ನ ತ್ಯಜಿಸ್ಲಿಕ್ಕೆ ಯಾರೂ ಅಲ್ಲ. ಹೌದು ಅಂತ ಅದನ್ನ ಒಪ್ಪಿ ಮುಂದಕ್ಕೆ ಹೋಗ್ಲೇಬೇಕು. ದುರ್ಯೋಧನನಂತೆ ಹೀನ ಸಾವು ಬೇಕ ನಮಗೆ? ದುರ್ಯೋಧನನಂತೆ ಕೊನೆ ಗಳಿಗೆಯಲ್ಲೂ ತಲೆಯ ಬದಿಯಲ್ಲಿ ಕುಳಿತು ಅವನ ಪ್ರಾಣ ಹೋಗೋದನ್ನ ಅಥವಾ ಅವನ ಸಮಾಧಾನ ಪಡಿಸ್ತಾ ಅವನ ಸ್ವರ್ಗಸ್ಥನಾಗೋದನ್ನ ಕೂಡ ನೋಡ್ಲಿಕ್ಕೆ ಯಾರೂ ಇಲ್ಲ. ಅತ್ಯಂತ ವಿಕಾರತೆಯಿಂದ ಪ್ರಾಣವನ್ನ ಬಿಡ್ತಾ ಇದ್ದಾನೆ. ಪ್ರಾಣ ಬಿಡುವ ಮೊದಲು ಕೂಡ ಪ್ರಾಯಶ್ಚಿತ್ತವೇ ಇಲ್ಲ. ಬದುಕಿದ್ದಾಗ ಪ್ರಾಯಶ್ಚಿತ್ತ ಪಡೆದವನನ್ನ ಅಗ್ನಿ ಕೂಡ ಸುಡಲಾರದಂತೆ. ಅಗ್ನಿಗೂ ಕೂಡ ಮಲಿನ ಅನ್ನೋದಿರುತ್ತೆ, ಪಾಪ ಪುಣ್ಯ ಅನ್ನೋದಿರುತ್ತೆ, ಶುದ್ಧತೆ ಅನ್ನೋದಿರುತ್ತೆ. ಅಗ್ನಿದೇವನನ್ನ ನಾವು ಪ್ರಾರ್ಥಿಸ್ತೇವೆ ಕೈ ಮುಗಿದು ಅಗ್ನಿದೇವ ಅಂತ. ಅದು ಸುಡುವ ಬೆಂಕಿಯಾದರೂ ಅದಕ್ಕೊಂದು ನಿರ್ಮಲತೆ ಇದೆ, ಪಾವಿತ್ರತೆ ಇದೆ, ಶುದ್ಧತೆ ಇದೆ. ಪಾಪಿ ಜನರನ್ನ ಸುಡಬೇಕಾದ್ರೆ ಅಗ್ನಿದೇವ ಕೂಡ ಕಣ್ಣೀರನ್ನ ಹಾಕ್ತಾನಂತೆ. ಇಂತಹ ಪಾಪಿಯ ದೇಹದಿಂದ ನಾನು ಇವತ್ತು ಅಪವಿತ್ರನಾದೆ ಅಂತ. ಹಾಗಾಗಿ ಅಗ್ನಿದೇವನಿಗೂ ಅಸಹ್ಯ ಹುಟ್ಟಿಸುವಷ್ಟು ನಾವು ನೀಚರಾಗಬಾರದು ಭೂಮಿ ಮೇಲೆ. ಭೂಲೋಕದ ಆ ಭೂಮಿಯ ಒಳಗೆ ಭೂಮಿಯ ಒಡಲಲ್ಲಿ ಹಾಕಿದಾಗ ಭೂದೇವಿ ಹೇಳ್ತಾಳಂತೆ, ಇಂತಹ ಪಾಪಿಯಿಂದ ನನ್ನ ಒಡಲು ನನ್ನ ಗರ್ಭ ಭ್ರಷ್ಟವಾಯ್ತಿವತ್ತು ಅಂತ ಭೂದೇವಿ. ಇಂತಹ ಪಿಂಡ ಮತ್ತೆ ನನ್ನ ಗರ್ಭದಲ್ಲಿ ಹುಟ್ಟಬಾರ್ದು ಅಂತ ಭೂದೇವಿ ಕೊರಗ್ತಾಳಂತೆ. ಆ ಭೂದೇವಿಗೂ ಕೂಡ ಅಸಹ್ಯ ಹುಟ್ಟಿಸುವಷ್ಟು ನಾವು ಬದುಕಬಾರದು, ನೀಚರಾಗಬಾರದು. ಜೀವ ಬಹಳ ಅಮೂಲ್ಯವಾದದ್ದು, ಜೀವನ ಬಹಳ ಉದ್ದವಾದದ್ದು. ಜೀವನಕ್ಕೆ ಬೆಲೆ ಇದೆ, ಜೀವಕ್ಕೆ ಬೆಲೆ ಇಲ್ಲ. ಯಾಕಂದ್ರೆ ಅದು ಯಾವುದೇ ಕ್ಷಣದಲ್ಲಿ ನಮ್ಮನ್ನ ಆವರಿಸ್ಬೋದು. ಪ್ರತಿಯೊಂದಕ್ಕೂ ಕೂಡ ಇತಿಮಿತಿ ಇದೆ. ವಯಸ್ಸು ಅನ್ನೋದನ್ನ ಪರಮಾತ್ಮ ಸೃಷ್ಟಿ ಮಾಡಿ ವಯಸ್ಸಿನ ಅನುಗುಣವಾಗಿ ಏರಿಳಿತವನ್ನ ಮಾಡಿಸಿ ನಮ್ಮನ್ನ ಎಲ್ಲೋ ಒಂದು ಕಡೆ ಪ್ರಪಾತಕ್ಕೆ ಬೀಳಿಸ್ತಕ್ಕಂಥ ಪ್ರಯತ್ನ. ಅಂದ್ರೆ ಮತ್ತೆ ಅಲ್ಲಿಂದ ಒಂದು ಹೊಸ ಬೀಜ ಸೃಷ್ಟಿಯಾಗಿ ಮತ್ತೊಂದು ಜೀವಿ ಇಲ್ಲಿ ಬಂದು ನಮ್ಮ ಸ್ಥಾನವನ್ನ ತುಂಬಬೇಕು. ಜನನ ಮರಣಗಳಂತ ಈ ಚಕ್ರದಲ್ಲಿ ಜನನವ ಹೆತ್ತೋದು ಬಹಳ ಸುಲಭ, ಮರಣ ಆಗೋದು ಬಹಳ ಸುಲಭ. ಮರಣದ ನಡುವಿನ ಆ ದಾರಿ ಬಹಳ ಕಷ್ಟವಾಗಿರುತ್ತೆ. ಜನನವಾದಾಗ ಯಾವುದರ ಅರಿವಿರಲ್ಲ, ಮರಣ ಆಗ್ಬೇಕಾದ್ರೂ ಕೂಡ ಯಾವುದರ ಅರಿವಿರಲ್ಲ. ಅರಿವಿದ್ರೂ ಕೂಡ ನಾವು ಯಾವುದನ್ನೂ ಬದಲಾಯಿಸುವ ಪ್ರಯತ್ನ ನಮ್ಮದಾಗಿರಲ್ಲ, ಅದಕ್ಕೆ ಅವಕಾಶ ಕೂಡ ಇಲ್ಲ. ಕೊನೆಯ ಗಳಿಗೆಯಲ್ಲಿ ಯಾರನ್ನು ಜೊತೆಲಿ ಕರ್ಕೊಂಡು ಹೋಗಕ್ಕಾಗಲ್ಲ, ಏನನ್ನೂ ತಗೊಂಡು ಹೋಗಕ್ಕಾಗಲ್ಲ. ಪರಮಾತ್ಮನ ನಾಮಸ್ಮರಣೆ ಒಂದೇ ನಮ್ಮೊಟ್ಟಿಗೆ ಬರ್ತಕ್ಕಂಥ ದಿವ್ಯವಾದಂತಹ ಅಸ್ತ್ರ. ಹಾಗಾಗಿ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ.